ಹಾಯ್ ನಮಸ್ತೆ ಎಲ್ರಿಗೂ. ಅನು ಕಿಚನ್ ಮಂಡ್ಯ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾವು ಬೆಂಡೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡು ತೊಳೆದು ನೀಟಾಗಿ ಒರೆಸಿ ಈ ಥರ ಕೂದಿ ಈ ಥರ ನೀಟಾಗಿ ಹಾಗೇ ಫ್ರೈ ಮಾಡ್ಕೋಬೇಕು. ನೀಟಾಗಿ ಈ ಥರ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಚಿಟಪಟ ಅಂತ ಅಂದಮೇಲೆ ಮೀಡಿಯಮ್ ಸೈಜು 4 ಈರುಳ್ಳಿ ಕಟ್ ಮಾಡ್ಕೊಂಡಿರಬೇಕು, ಅದನ್ನು ಹಾಕಬೇಕು. ಈರುಳ್ಳಿ ಹಾಕಾದ್ಮೇಲೆ ಚೆನ್ನಾಗಿ ಈ ಥರ ಬಾಡಿಸ್ಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿನ ಹಸಿಮೆಣಸಿಕಾಯಿನ ಹಾಕೊಂಡು ಈ ಥರ ನೀಟಾಗಿ ಬಾಡಿಸ್ಬೇಕು. ಇದು ಫುಲ್ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಬೇಕು. ನೋಡಿ, ಇವಾಗ ಸ್ವಲ್ಪ ಕಂದು ಬಣ್ಣ ಬಂದಿದೆ. ಇವಾಗ ಹುರಿದಿಟ್ಟಿರೋ ಬೆಂಡೆಕಾಯಿನ ಇದ್ರೊಳಗಡೆ ಸೇರಿಸ್ಕೋಬೇಕು. ಹುರಿದಿಟ್ಟಿರೋ ಬೆಂಡೆಕಾಯಿನ ಇದ್ರೊಳಗಡೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಡೀಪ್ ಫ್ರೈನ ಮಾಡಬೇಕು. ಈ ಥರ ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಹಚ್ಚಿರುವಂಥ 3 ಟೊಮೊಟೊ ತೊಗೊಂಡು ಸಣ್ಣದಾಗಿ ಹಚ್ಕೊಂಡಿರೋ 3 ಟೊಮೊಟೊನು ಇದ್ರೊಳಗಡೆ ಸೇರಿಸ್ಕೊಂಡು ಈ ಥರ ಇದನ್ನು ಚೆನ್ನಾಗಿ ಇದ್ರೊಳಗಡೆ ಹಾಕಿ ಡೀಪ್ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಂಡು ಈ ಥರ ಫ್ರೈ ಮಾಡಿ. ಇಲ್ಲಿ ನೋಡಿ, ಟೊಮೊಟೊನು ಡೀಪ್ ಫ್ರೈ ಆಗಬೇಕು. ಇದು ಚೆನ್ನಾಗಿ ಬೇಯ್ತಾ ಆಗಬೇಕು. ಇದ್ರ ಜೊತೆ 3 ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಆಗ್ತಾರೆ. ಇವಾಗ ಸ್ವಲ್ಪ ಅರಿಶಿನ, 1 ಸ್ಪೂನ್ ಚಿಲ್ಲಿ ಪೌಡರ್, ಮೆಣಸಿಕಾಯಿ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಆಮೇಲೆ 1 ಸ್ಪೂನ್ ಗರಂ ಮಸಾಲ ಹಾಕಿ 3 ಮಿಕ್ಸ್ ಮಾಡ್ಕೋಬೇಕಿದ್ದಾರೆ ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾವ್, ಗಮ್ಮಂತಿದೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಬೇಕು. ಆಲ್ಮೋಸ್ಟ್ ಫಿನಿಶ್ ಆಯಿತು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸೋದು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಚೆನ್ನಾಗಿ ಬೆಂದು ಎಣ್ಣೆ ಬಿಡು ಗಂಟನೂ ಈ ಥರ ಫ್ರೈ ಆಗಿದೆ. ಇವಾಗ ಬೆಂಡೆಕಾಯಿ ಪಲ್ಯ ಫಿನಿಶ್ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ತಿನ್ಬೋದು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.